ನಿಮ್ಮ ಮನೆಯಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಇದೆ ಅಂತಂದರೆ ನೀವೇನು ಗಮನದಲ್ಲಿ ಇಟ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಬಾರ್ನ್ ಬೇಬೀಸಲ್ಲಿ ಡೇಂಜರ್ ಸೈನ್ಸ್ ಅಂದರೆ ಏನು, ಇದು ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರಬೇಕು. ಹಾಸ್ಪಿಟಲಿಂದ ಮಗು ಡಿಸ್ಚಾರ್ಜ್ ಆದಮೇಲೆ ನಿಮಗೆ ಡಾಕ್ಟರ್ ಅನ್ನೋರು ಹೇಳ್ತಾರೆ. ಏನು ಈ ಡೇಂಜರ್ ಸೈನ್ಸ್ ಅಂದರೆ ಮಕ್ಕಳಲ್ಲಿ ಬೇಬೀಸಲ್ಲಿ ಕೆಲವೊಂದು ಡೇಂಜರ್ ಸೈನ್ಸ್ ಇರುತ್ತೆ. ಇದನ್ನು ನೀವು ಮನೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವಾಗಾದರೂ ನಿಮಗೆ ಈ ಥರ ಯಾವುದೇ ಒಂದು ಸೈನ್ ಕಾಣಿಸಿದೆ ಅಂತಂದರೆ ಇಮ್ಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗಬೇಕು, ವೆಯ್ಟ್ ಮಾಡೋ ಹಾಗಿಲ್ಲ. ಏನು ಈ ಡೇಂಜರ್ ಸೈನ್ಸ್ ಅಂದರೆ ಫಸ್ಟ್ ಬಂದುಬಿಟ್ಟು ರೆಸ್ಪಿರೇಟರಿ ಡಿಸ್ಟ್ರೆಸ್, ಮಗುಗೆ ಉಸಿರಾಟದ ಸಮಸ್ಯೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಜೋರಾಗಿ ಉಸಿರಾಡ್ತಾ ಇರುತ್ತೆ, ರೆಸ್ಪಿರೇಟರಿ ರೇಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನೀವು ನಾರ್ಮಲ್ ಆಗಿ ಮಗುನ ಅಬ್ಸರ್ವ್ ಮಾಡಿರ್ಬೋದು, ಅದೇ ಥರ ಉಸಿರಾಡಬೇಕು. ಏನಾದರೂ ಕೋಲ್ಡ್, ಕಾಫ್, ಫೀವರ್ ಏನಾದರೂ ಆದಾಗ ಮಗು ತುಂಬ ಜೋರಾಗಿ ಉಸಿರಾಡ್ತಾ ಇದೆ, ರೆಸ್ಪಿರೇಟರಿ ರೇಟ್ ಅನ್ನೋದು ತುಂಬ ಜಾಸ್ತಿ ಇದೆ ಅಂದರೆ ಅದು ಡೇಂಜರ್ ಸೈನ್. ಮತ್ತು ಇನ್ನೊಂದು ಏನು ಅಂತಂದರೆ ಪಕ್ಕೆ ಎಳೆಯೋದು, ಚೆಸ್ಟ್ ರಿಟ್ರಾಕ್ಷನ್ಸ್. ಚೆಸ್ಟನ್ನು ನೀವು ನೋಡ್ಬೋದು, ಕೋಲ್ಡ್, ಕಾಫ್ ಆದಾಗ ಕೆಳಗಡೆ ಮೇಲೆ ಈ ಥರ ಹೋಗ್ತಾ ಇದೆ ಅಂತಂದರೆ ಇದು ಚೆಸ್ಟ್ ರಿಟ್ರಾಕ್ಷನ್ಸ್. ಇದು ಕೂಡ ಡೇಂಜರ್ ಸೈನ್. ಇದಿದೆ ಅಂತ ಏನು ಅಂತಂದರೆ ಮಕ್ಕಳಿಗೆ ನಿಮೋನಿಯಾ ಆಗಿರೋ ಚಾನ್ಸಸ್ ಇರುತ್ತೆ. ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗೋದ್ರಿಂದ ಅವರು ಡಾಕ್ಟರ್ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಮತ್ತು ಇನ್ನೊಂದು ಡೇಂಜರ್ ಸೈನ್, ನೀವು ಕಲರ್ ಅಬ್ಸರ್ವ್ ಮಾಡಬೇಕಾಗಿರೋದು ಮಕ್ಕಳಲ್ಲಿ ಏನು ಅಂತಂದರೆ ನಾರ್ಮಲ್ ಕಲರ್ ನೀವು ಡೈಲಿ ಹೇಗಿರುತ್ತೆ ಮಗುದ ನೋಡಬೇಕಾಗತ್ತೆ. ಜಾಂಡೀಸ್ ಆಗಿದೆ, ಪಾಮ್ಸ್ ಮತ್ತು ಸೋಲ್ಸಲ್ಲಿ ಜಾಂಡೀಸ್ ಕಾಣಿಸ್ತಾ ಇದೆ, ನೀವಿಲ್ಲಿ ಟಚ್ ಮಾಡಿ ನೋಡಿದಾಗ ಎಲ್ಲೋ ಕಲರ್ ಆಗಿ ಪಾಮ್ಸಲ್ಲಿದೆ ಅಂತಂದರೆ ಅದು ತುಂಬ ಜಾಸ್ತಿ ಇದೆ ಅಂತ ಜಾಂಡೀಸ್. ಇವಾಗ ಕೂಡ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಜಾಂಡೀಸ್ ಲೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಜಾಂಡೀಸ್ಗೆ ಟ್ರೀಟ್ಮೆಂಟ್ ತೊಗೊಂಡಿರಾ ತುಂಬ ಲೇಟ್ ಮಾಡಿದ್ದೀರಾ ಅಂತಂದರೆ ಮಕ್ಕಳಿಗೆ ಮೆದುಳಿಗೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಕರ್ನಿಕ್ಟ್ರೆಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಕಲರ್ ಚೇಂಜ್ ಏನಂದರೆ ಬ್ಲೂಯಿಶ್ ಡಿಸ್ಕಲರೇಷನ್, ಮಗು ಕೈ ಬೆರಳು ಕೈಯೆಲ್ಲ ಬ್ಲೂ ಕಲರ್ ಆಗ್ತಾ ಇದೆ ಅಂದರೆ ಇದು ಕೂಡ ತುಂಬ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂದರೆ ಈ ಥರ ಬ್ಲೂ ಕಲರ್ ಯಾವಾಗ ಆಗುತ್ತೆ ಅಂದರೆ ಮಗುಗೆ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂತಂದರೆ ಈ ಥರ ಬ್ಲೂ ಕಲರ್ ಆಗುತ್ತೆ. ಇದು ಕೂಡ ಡೇಂಜರ್ ಸೈನ್. ಮತ್ತು ಇನ್ನೂ ಬೇರೆ ಡೇಂಜರ್ ಸೈನ್ಸ್ ಏನು ಅಂತಂದರೆ ಮಗು ಹಾಲೇ ಕುಡಿತಾ ಇಲ್ಲ, ತುಂಬ ಲೆಥಾರ್ಜಿಕ್ ಇದೆ, ಹಸಿವೆ ಆಗ್ತಾ ಇಲ್ಲ, ಮತ್ತು ತುಂಬ ಹೊತ್ತು ಮಲ್ಕೊಂಡೇ ಇದೆ, ಎಸ್ಪೆಷಲಿ 4, 5, 6 ಅವರ್ಸ್ ಮಲ್ಕೊಂಡೇ ಇದೆ ಮಗು, ಹಾಲು ಕುಡಿತಾ ಇಲ್ಲ, ಎಬ್ಸಿದ್ರೂ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸುಮ್ಮನೆ ಕಣ್ಣು ತೆಗೆದ್ಬಿಟ್ಟು ಹಂಗೆ ಇದೆ ಅಂತಂದರೆ ಇದು ಕೂಡ ಡೇಂಜರ್ ಸೈನ್. ಇದು ಮಕ್ಕಳಲ್ಲಿ ಗ್ಲೂಕೋಸ್ ಕಡಿಮೆ ಆದಾಗ ಆಗುತ್ತೆ, ಇಲ್ಲಾಂದರೆ ಉಸಿರಾಟಕ್ಕೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಅಂದ್ರೂ ಈ ಥರ ಆಗುತ್ತೆ. ಮತ್ತು ಇನ್ನೊಂದು ಡೇಂಜರ್ ಸೈನ್ ಏನು ಅಂತಂದರೆ ಮಕ್ಕಳಿಗೆ ಮೂಮೆಂಟ್ಸ್ ಡಿಸಾರ್ಡರ್, ಅಂದರೆ ಫಿಟ್ಸ್ ಬರೋದು. ಈ ಥರ ಕೈ ಕಾಲೆಲ್ಲ ಶೇಕ್ ಮಾಡ್ತಾ ಇದೆ, ತುಂಬ ಕಣ್ಣೇನಾದರೂ ಅಪ್ರೋಲ್ ಮಾಡ್ತಾ ಇದೆ, ಮೇಲೆ ನೋಡ್ತಾ ಇದೆ, ಸ್ವಲ್ಪ ಹೊತ್ತು ನೀವು ಎಬ್ಸಿದ್ರೂ ಎದ್ದೇಳ್ತಾ ಇಲ್ಲ, ಪ್ರಜ್ಞೆ ಇಲ್ಲ ಅಷ್ಟೊಂದು, ಕಾಲೆಲ್ಲ ಒಂದು ಕಡೆ ಶೇಕ್ ಮಾಡಿದ್ರೂ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇದು ಫಿಟ್ಸ್ ಬಂದಿರುತ್ತೆ. ಫಿಟ್ಸಿಗೆ ಹಲವಾರು ರೀಸನ್ಸ್ ಇದೆ ಮಕ್ಕಳಲ್ಲಿ. ಇಮಿಡಿಯೇಟಾಗಿ ಹೋಗಿ ಫಸ್ಟ್ ಲೈನ್ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತಂದರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಕಾಂಪ್ಲಿಕೇಶನ್ ಅನ್ನೋದು ಕಡಿಮೆ ಆಗುತ್ತೆ. ನೀವು ಹಾಗೆ ಫಿಟ್ಸ್ ಬರ್ತಾಯಿದ್ದು, ಕೈ ಶೇಕ್ ಮಾಡ್ತಾಯಿದ್ದು, ರೆಸ್ಪಾಂಡ್ ಇಲ್ದಿರ ಹಾಗೆ ತುಂಬ ಹೊತ್ತಿದೆ, ಪದೇ ಥರನೇ ಆಗ್ತಾಯಿದೆ, ಮನೆಯಲ್ಲಿ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮಕ್ಕಳಿಗೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗಿಬಿಟ್ಟು ಬ್ರೈನ್ಗೆ ಉಸಿರಾಟ ಸಮಸ್ಯೆನೂ ಸ್ಟಾರ್ಟ್ ಆಗ್ಬೋದು. ಮತ್ತು ಇನ್ನೊಂದು ಡೇಂಜರ್ ಸೈನ್ ಏನು ಅಂತಂದರೆ ಮಗು ಯೂರಿನ್ನೇ ಮಾಡ್ತಾ ಇಲ್ಲ, ಒಂದು 12 ಅವರ್ಸ್ 12 ಗಂಟೆ ಕಾಲ ನೀವು ಮಗುನ ನೋಡಿದ್ದೀರಾ, ಯೂರಿನ್ ಮಾಡ್ತಾ ಇಲ್ಲ, ತುಂಬ ಡಿಹೈಡ್ರೇಟೆಡಾಗಿ ಕಾಣಿಸ್ತಾ ಇದೆ ಅಂದರೆ ಹಾಲು ಕರೆಕ್ಟಾಗಿ ಕೊಟ್ಟಿಲ್ಲ, ಇದಕ್ಕೆ ಯೂರಿನ್ ಮಾಡಿರೋದಿಲ್ಲ. ಇದು ಕೂಡ ಕಿಡ್ನಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಮತ್ತು ಇನ್ನೊಂದು ಡೇಂಜರ್ ಸೈನ್ ಏನು ಅಂತಂದರೆ ಮಕ್ಕಳು ತುಂಬ ಅಳ್ತಾ ಇದ್ದಾರೆ, ಏನೇ ಮಾಡಿದ್ರೂ ಇದು ಸಮಾಧಾನನೇ ಆಗ್ತಾ ಇಲ್ಲ. ಕೆಲವೊಮ್ಮೆ ಇದು ಕೂಡ ಡೇಂಜರ್ ಸೈನ್. ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಮನೆಯಲ್ಲಿ ಮಗು ಆರಾಮಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಹಾಲು ಚೆನ್ನಾಗಿ ಕುಡಿಬೇಕು. ಹಾಲು ಕುಡಿದಿದ ತಕ್ಷಣ ಮಗು ಒಂದು 2 to 3 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ, ಯೂರಿನ್ ಮಾಡ್ತಾ ಇದೆ, ಡೇಟಿಗೆ 5 to 6 ಟೈಮ್ಸ್ ಯೂರಿನ್ ಮಾಡ್ತಾ ಇದೆ, ಮೋಷನ್ ಮಾಡದೇ ಇದ್ರೂ ಪರವಾಗಿಲ್ಲ, ಯೂರಿನ್ ಮಾಡ್ತಾ ಇದೆ, ಹಾಲು ಕುಡಿತಾ ಇದೆ, ಆ್ಯಕ್ಟಿವ್ ಆಗಿದೆ, ನೀವು ಎಬ್ಸಿದ್ರೆ ಎದ್ದೇಳ್ತಾ ಇದೆ, ಸ್ಮೈಲ್ ಮಾಡಿದ್ರೆ ಸ್ಮೈಲ್ ಮಾಡ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದೆ ಅಂದರೆ ಇದು ಚೆನ್ನಾಗಿದೆ ಅಂತ ಬೇಬಿ ಅರ್ಥ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಖಂಡಿತ ಅನ್ಕೋತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.